ಶ್ರೀಮದ್ ಭಗವದ್ಗೀತೆ ಸಾಧನ ಮಾರ್ಗ 18 ಅಧ್ಯಾಯಗಳಲ್ಲಿ ಪಸರಿಸಿದ್ದ 700 ಶ್ಲೋಕಗಳನ್ನೊಳಗೊಂಡ ಶ್ರೀಮದ್ ಭಗವದ್ಗೀತೆಯ ಪಾರಾಯಣ ಮತ್ತು ಅಧ್ಯಯನವನ್ನು ದಿನಕ್ಕೊಂದು ಶ್ಲೋಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದೃಶ್ಯ ಮಾಧ್ಯಮದ ರೂಪದಲ್ಲಿ ನಾವು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿರುವುದು ಅತ್ಯಂತ ತೃಪ್ತಿಕರ ವಿಷಯವಾಗಿದೆ. ಶ್ರೀ ಕೃಷ್ಣನೇ ಸ್ವಯಂ ಘೋಷಿಸಿರುವ ಜ್ಞಾನಯಜ್ಞ ಎಂಬ ಯಜ್ಞವನ್ನು ನೆರವೇರಿಸಿರುವೆವು ಎಂಬ ಸಮಾಧಾನ ನಮಗಿದೆ. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಅರ್ಜುನ, ನನ್ನ ಮತ್ತು ನಿನ್ನ ನಡುವೆ ನಡೆದ ಈ ಧಾರ್ಮಿಕ ಸಂವಾದವನ್ನು ಯಾರು ಅಧ್ಯಯನ ಮಾಡುತ್ತಾರೆಯೋ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ನನಗಾಗಿ ಜ್ಞಾನಯಜ್ಞವನ್ನು ಮಾಡಿದಂತಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಯಜ್ಞಗಳಲ್ಲಿ 4 ವಿಧಗಳು. 1. ವಿಧಿಯಜ್ಞ, ವೇದಗಳಲ್ಲಿ ಆದೇಶಿಸಲಾದಂತೆ ಶಾಸ್ತ್ರ ವಿಧಿಗಳ ಆಚರಣೆ. 2. ಜಪಯಜ್ಞ, ಸಶಬ್ದವಾಗಿ ಎಲ್ಲರಿಗೂ ಕೇಳಿಸುವಂತೆ ಹೇಳುವ ಮಂತ್ರ ಪಠಣ. 3. ಉಪಾಂಶು ಯಜ್ಞ, ತನಗೆ ಮಾತ್ರ ಕೇಳುವಂತೆ ಸ್ವಗತವಾಗಿ ಜಪಿಸುವ ಮಂತ್ರ ಪಠಣ. 4. ಜ್ಞಾನಯಜ್ಞ, ಮಾನಸಿಕ ಅಥವಾ ಧೀಶಕ್ತಿಯನ್ನು ಉಪಯೋಗಿಸಿಕೊಂಡು ಜ್ಞಾನವನ್ನು ಗಳಿಸುವುದು. ಈ 4 ವಿಧಗಳಲ್ಲಿ ಜ್ಞಾನಯಜ್ಞವು ಅತ್ಯುತ್ತಮವಾದುದು. ಭಗವದ್ಗೀತೆಯು ಬ್ರಹ್ಮವಿದ್ಯೆ ಎಂಬುದಾಗಿ ಪ್ರಖ್ಯಾತಿ ಪಡೆದಿದೆ. ಈ ಗ್ರಂಥದ ಅಧ್ಯಯನದ ಮೂಲಕ ನಾವು ಒಂದಷ್ಟು ಜ್ಞಾನವನ್ನು ಗಳಿಸಿರುವೆವು. ಈ ಜ್ಞಾನವನ್ನು ಗಳಿಸುವ ಪ್ರಮುಖ ಉದ್ದೇಶವೇನೆಂದರೆ ಪರಮಪದವಾದ ಮುಕ್ತಿ, ಅಂದರೆ ಸಿದ್ಧಿಯನ್ನು ಹೊಂದುವುದು. ಇದೇ ಜ್ಞೇಯ. ಇದು ಸಾಧನೆ ಅಥವಾ ಉಪಾಸನೆಯನ್ನು ಒಳಗೊಂಡಿದೆ. ಭಗವದ್ಗೀತೆಯನ್ನು ಯೋಗಶಾಸ್ತ್ರ ಎಂದೂ ಸಹ ಗುರುತಿಸಲಾಗುತ್ತದೆ. ಸಾಧನೆಯ ಮೂಲಕ ಸಿದ್ಧಿಯನ್ನು ಹೊಂದುವ ಸಲುವಾಗಿ ಮಾಡುವ ಯೋಗಾಚರಣೆಗಳ 4 ವಿಧಗಳನ್ನು ಕೃಷ್ಣನು ವಿವರಿಸುತ್ತಾನೆ. 1. ಜ್ಞಾನ ಎಂದರೆ ಬ್ರಹ್ಮನ ಬಗೆಗಿನ ಅರಿವು ಮತ್ತು ಜ್ಞೇಯ ಎಂದರೆ ಅರಿವಿನ ಗುರಿ. ಇವುಗಳನ್ನು ಅಧ್ಯಯನದ ಮೂಲಕ ಅರಿತುಕೊಳ್ಳಲು ಹಾಗೂ ಸಾಕ್ಷಾತ್ಕಾರದೆಡೆಗೆ ನಮ್ಮನ್ನು ನಡೆಸಲು ಜ್ಞಾನಯೋಗವು ಸಹಾಯ ಮಾಡುತ್ತದೆ. 2. ಸಾತ್ವಿಕ ತ್ಯಾಗದಿಂದ ಸಿದ್ಧಿಯನ್ನು ಹೊಂದಲು ಶಾಸ್ತ್ರಗಳಲ್ಲಿ ಆಜ್ಞಾಪಿಸಿದ ಕರ್ಮಗಳನ್ನು ಕರ್ಮ ಫಲಾಪೇಕ್ಷೆ ಇಲ್ಲದೆ ಹಾಗೂ ನಿರ್ಲಿಪ್ತ ಸ್ಥಿತಿಯಲ್ಲಿ ಮಾಡುವ ಆಚರಣೆಯನ್ನು ಕರ್ಮಯೋಗವು ಬಯಸುತ್ತದೆ. 3. ಸಮಾಧಿ ಸ್ಥಿತಿಯನ್ನು ಹೊಂದಲು ಬೇಕಾದ ಧ್ಯಾನ ಮತ್ತು ಏಕಾಗ್ರತೆಯ ಆಚರಣೆಗೆ ಧ್ಯಾನಯೋಗವು ಒತ್ತನ್ನು ನೀಡುತ್ತದೆ. 4. ಬ್ರಹ್ಮನ ಸಗುಣ ಅಥವಾ ನಿರ್ಗುಣ ತತ್ವದ ಬಗೆಗಿನ ನಿಷ್ಠೆ ಮತ್ತು ತೀವ್ರ ಒಲವನ್ನು ಒಳಗೊಂಡ ಭಕ್ತಿಯೋಗವು ವಿಶೇಷ ಕೃಪೆಯಿಂದ ಕಾಣಲಾದ ಆಚರಣೆಯಾಗಿದೆ. ಸಾಧನ ಮಾರ್ಗದಲ್ಲಿ ಈ 4 ಬಗೆಯ ಆಚರಣೆಗಳು ವಿಭಿನ್ನ ಹಾದಿಗಳಂತೆ ಕಂಡರೂ ಪ್ರತಿಯೊಂದು ವಿಧದ ಯೋಗವೂ ಸಿದ್ಧಿಯನ್ನು ಹೊಂದಲು ಸಹಾಯಕವಾಗಿದೆ. ಹಾಗಾಗಿ ಈ ಎಲ್ಲ ಬಗೆಗಳನ್ನು ಒಂದೊಂದಾಗಿ ಆಚರಿಸುವ ಒಂದು ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಸಮಂಜಸವಾಗಿರುತ್ತದೆ. ಅಷ್ಟೇ ಅಲ್ಲದೆ ಭಗವದ್ಗೀತೆಯು ಒಂದು ಉಪನಿಷತ್ ಎಂಬುದಾಗಿ ಪ್ರಖ್ಯಾತಿ ಗಳಿಸಿದೆ. ಉಪನಿಷತ್ ಎಂಬುದು ಗುರುವು ಶಿಷ್ಯನಿಗೆ ಕೊಡುವ ಆದೇಶ ಮತ್ತು ಉಪದೇಶವನ್ನೊಳಗೊಂಡ ಪವಿತ್ರ ಗ್ರಂಥವಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಗೀತಾಚಾರ್ಯ. ಆತನು ಅರ್ಜುನನ ಪ್ರೀತಿಯ ಹಿತೈಷಿಯೂ ಸಹ. ಆತ ಅರ್ಜುನನಿಗೆ ಉಪದೇಶಿಸುತ್ತಾನೆ ಹಾಗೂ ಆತನ ಮೂಲಕ ಹಲವಾರು ಅಂಶಗಳ ಬಗ್ಗೆ ನಮಗೂ ಬೋಧಿಸುತ್ತಾನೆ. ಕೊನೆಯಲ್ಲಿ ಗೀತಾಚಾರ್ಯನು
ಆತನ ಉಪದೇಶದ ಸಾರಾಂಶವನ್ನು ಈ ಕೆಳಗಿನ ಶ್ಲೋಕದ ಮೂಲಕ ಸಾದರಪಡಿಸುತ್ತಾನೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೈವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಅರ್ಜುನ, ನಿನ್ನ ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸು, ನನ್ನ ಭಕ್ತನಾಗಿರು, ನಿನ್ನ ಪೂಜೆಯನ್ನು ನನಗೆ ಅರ್ಪಿಸು ಮತ್ತು ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು. ನೀನು ನನಗೆ ಬಹಳ ಪ್ರಿಯನಾಗಿರುವುದರಿಂದ ನೀನು ಖಂಡಿತವಾಗಿಯೂ ನನ್ನನ್ನೇ ಹೊಂದುವೆ ಎಂಬುದಾಗಿ ನಿನಗೆ ಪ್ರಮಾಣ ಮಾಡುತ್ತೇನೆ. ಭಕ್ತಿಯ ಮೇಲಿನ ಪ್ರಾಧಾನ್ಯತೆಗೆ ಒತ್ತು ಕೊಡುವ 4 ಸ್ತರದ ಸಾಧನ ಮಾರ್ಗವನ್ನು ಇಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಭಕ್ತಿ ಎಂದರೇನು? ಅದು ಒಂದು ಭಾವವು. ಅದು ಬ್ರಹ್ಮನ ಸಗುಣ ಅಥವಾ ನಿರ್ಗುಣ ತತ್ವದ ಬಗೆಗಿನ ನಿಷ್ಠೆ ಮತ್ತು ಒಲವನ್ನು ತೀವ್ರವಾಗಿ ಅನುಭವಿಸುವ ಮನಸ್ಸಿನ ಒಂದು ಸ್ಥಿತಿಯು. ನವವಿಧ ಭಕ್ತಿ ಎಂದು ಕರೆಯಲ್ಪಡುವ 9 ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸಲಾಗುವ ಮನಸ್ಸಿನ ಸಂವೇದನ ಶಕ್ತಿಯೇ ಭಕ್ತಿ. ಭಾಗವತ ಪುರಾಣದಲ್ಲಿ ಪ್ರಹ್ಲಾದನು ಹೀಗೆ ಹೇಳುತ್ತಾನೆ: ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 1. ಶ್ರವಣಂ, ಆತನ ಅಂದರೆ ಭಗವಂತನ ವೈಭವವನ್ನು ಆಲಿಸುವುದು. 2. ಕೀರ್ತನಂ, ಆತನ ಸ್ತುತಿಯನ್ನು ಗಾಯನ ಮಾಡುವುದು. 3. ಸ್ಮರಣಂ, ಆತನ ಶ್ಲಾಘನೆ ಮತ್ತು ಭವ್ಯತೆಯನ್ನು ಸ್ಮರಿಸುವುದು. 4. ಪಾದಸೇವನಂ, ಆತನ ಪಾದಗಳಿಗೆ ಸೇವೆಯನ್ನು ಅರ್ಪಿಸುವುದು. 5. ಅರ್ಚನಂ, ಶಾಸ್ತ್ರೋಕ್ತ ಪೂಜೆಯಿಂದ ಆತನನ್ನು ಅರ್ಚಿಸುವುದು. 6. ವಂದನಂ, ಆತನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು. 7. ದಾಸ್ಯಂ, ಸೇವಾ ಮನೋಭಾವವನ್ನು ವ್ಯಕ್ತಪಡಿಸುವುದು. 8. ಸಖ್ಯಂ, ಗೌರವಯುತವಾಗಿ ಸ್ನೇಹವನ್ನು ಬೆಳೆಸುವುದು. 9. ಆತ್ಮನಿವೇದನಂ, ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಆತನಿಗೆ ನಿವೇದಿಸುವುದು. ಕೃಷ್ಣನಿಂದ ಆತನ ಉಪದೇಶದಲ್ಲಿ ಸೂಚಿಸಲ್ಪಟ್ಟ ಸಾಧನ ಮಾರ್ಗವನ್ನು ಅಧ್ಯಯನ, ಅನುಷ್ಠಾನ ಮತ್ತು ಧ್ಯಾನವೆಂಬ ಇತರೆ 3 ಆಚರಣೆಗಳನ್ನೊಳಗೊಂಡಂತೆ ಒಂದು ಸಮಗ್ರ ಅನುಸಂಧಾನವನ್ನಾಗಿ ರೂಪಿಸಿಕೊಳ್ಳಬೇಕಾಗಿದೆ. ಆಗಲೇ ಮುಕ್ತಿಯನ್ನು ಹೊಂದಲು ಬೇಕಾದ ಎಲ್ಲ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಇದು ಖಂಡಿತ ಮುಂಚೂಣಿಯಲ್ಲಿರುವಂತಹದ್ದಾಗಿರುತ್ತದೆ. ಇಲ್ಲಿಯವರೆಗೂ ಜ್ಞಾನಯಜ್ಞದ ಹಾದಿಯಲ್ಲಿ ನಾವು ಮುಂದೆ ಸಾಗುತ್ತಿದ್ದೆವು. ಬ್ರಹ್ಮಜ್ಞಾನ ಎಂದರೆ ಏನು ಮತ್ತು ಜ್ಞೇಯ ಎಂದರೆ ಏನು ಎಂಬುದರ ಬಗ್ಗೆ ನಮಗೆ ನಿಚ್ಚಳವಾದ ಕಲ್ಪನೆ ಉಂಟಾಗಿದೆ. ಮುಂದೆ ಸಾಧನ ಮಾರ್ಗದ ಹಾದಿಯಲ್ಲಿ ಸಾಗುವ ಇತರ 3 ಮಾರ್ಗಗಳನ್ನು ಅರಿತುಕೊಳ್ಳುವ ಪ್ರಸ್ತಾವನೆಯನ್ನು ಈ ಕೆಳಗೆ ನಮೂದಿಸಿದ ಪರಿಭಾಷೆಯೊಂದಿಗೆ ಕೈಗೊಳ್ಳುತ್ತಿದ್ದೇವೆ. ಸಾಧನ ಮಾರ್ಗ ಮೊದಲ ಪಥ ಅಧ್ಯಯನ. ಸಾಧನ ಮಾರ್ಗ ಎರಡನೆಯ ಪಥ ಸ್ವಧರ್ಮ ಅನುಷ್ಠಾನ. ಸಾಧನ ಮಾರ್ಗ ಮೂರನೆಯ ಪಥ ಧ್ಯಾನ. ಸಾಧನ ಮಾರ್ಗ ನಾಲ್ಕನೆಯ ಪಥ ಸ್ಮರಣ. ಶ್ರವಣ, ಮನನ, ಧ್ಯಾನ ಮತ್ತು ಸಂಕೀರ್ತನೆಯನ್ನು ಸುಗಮಗೊಳಿಸುವ ಸಲುವಾಗಿ ಕೆಲವು ಆಯ್ದ ಸ್ತೋತ್ರಗಳ ನೆರವಿನಿಂದ ಲಂಕಾಕೃಷ್ಣಮೂರ್ತಿ ಸ್ಮಾರಕವು ಮೇಲೆ ಸೂಚಿಸಿದಂತೆ ಹೊಸ ರೂಪದಲ್ಲಿ ಪ್ರತಿನಿತ್ಯ ದೃಶ್ಯ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸುವುದನ್ನು ಮುಂದುವರಿಸುತ್ತದೆ. ಶ್ರೀಮದ್ ಭಗವದ್ಗೀತೆ ಸಾಧನ ಮಾರ್ಗ